ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಿಯರ್ಲಿ 1 ಮಂತ್ ಆಗಕ್ಕೆ ಬಂತು. ಬಟ್ ಬರೀ ಓನ್ಲಿ ಒನ್ ಅಲ್ಲ 2 ಲಾಂಗ್ ವೀಡಿಯೋಸ್ ಆ್ಯಂಡ್ 4 ಶಾರ್ಟ್ಸ್ ಅಷ್ಟೇ ಅಪ್ಲೋಡ್ ಮಾಡೀನಿ. ಏನೋ ಗೊತ್ತಿಲ್ಲ, ನಂಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಆಗಕತ್ತಿಲ್ಲ. ಅಪ್ಲೋಡ್ ದೂರ ಉಳಿತು, ನನಗೆ ವಿಡಿಯೋ ಶೂಟ್ ಮಾಡೋಕ್ಕೂ ಆಗಕತ್ತಿಲ್ಲ. ಜನ ಎಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರಂದ್ರೆ ವೀಕ್ಲಿ ಈ ಟೈಮಿಗೆ ಅಂದ್ರೆ ಅದೇ ಟೈಮಿಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ. ನನ್ನ ಕೈಲಿ ಅಂತರೂ ಅದು ಆಗಕತ್ತಿಲ್ಲ. ಹಿಂಗೆ ಮಾಡ್ಕೊತ ಹೋದ್ರೆ ನಾನು ಇಲ್ಲಿ ಸರ್ವೈವ್ ಆಗಕ್ಕಾಗಂಗಿಲ್ಲ. ಐ ಶುಡ್ ಬಿ ಡೆಡಿಕೇಟೆಡ್ ಆ್ಯಂಡ್ ಕನ್ಸಿಸ್ಟೆಂಟ್ ಫಾರ್ ವಿಡಿಯೋಸಿಗಂತನ ಏನೂ ಇನ್ವೆಸ್ಟ್ಮೆಂಟ್ ಮಾಡಿಲಾಗಿದೆ. ನನ್ನ ಕಡೆ ನನ್ನ ಫೋನ್ ಬಿಟ್ರೆ ಮತ್ತು ಯಾವ ಇಕ್ವಿಪ್ಮೆಂಟ್ಸು ಇಲ್ಲಾಗಿದ್ದು. ಬಟ್ ನಾವು ಐ ಹ್ಯಾವ್ ಆಲ್. ಅದು ಸ್ಟೋರಿ ಮತ್ತು ನೆಕ್ಸ್ಟ್ ಐತಿ ಹೇಳ್ತಾನು. ನಾನು ವಿಡಿಯೋಸ್ ಯಾಕೆ ಅಪ್ಲೋಡ್ ಮಾಡೋಕತ್ತಿಲ್ಲಾಗಿದ್ದೆ ಅಂದ್ರೆ 2 ಮೇನ್ ರೀಸನ್ಸ್ ಅದಾವು. ಒಂದು, ನಾನಿರೋ ಪ್ಲೇಸ್ ಒಳಗೆ ಭಾಳ ಗದ್ದಲ ಐತಿ. ಸೆಕೆಂಡ್ ಒನ್ ಬಂದುಬಿಟ್ಟು ಲೈಟಿಂಗ್. ಹೇಳ್ತಾರಲ್ಲ, ನ್ಯಾಚುರಲ್ ಲೈಟ್ ಈಸ್ ಬೆಸ್ಟ್ ಫಾರ್ ವಿಡಿಯೋಸ್ ಆ್ಯಂಡ್ ಆಲ್ ಅಂತ. ಐ ನೋ ದ್ಯಾಟ್. ಬಟ್ ಡೇ ಟೈಮ್ ಒಳಗೆ ನಾನು ಹಾಸ್ಪಿಟಲ್ ಡ್ಯೂಟಿ ಮಾಡೋದ್ರಿಂದ ನನಗೆ ಅಲ್ಲಿ ವಿಡಿಯೋಸ್ ಮಾಡೋಕ್ಕಾಗಂಗಿಲ್ಲ. ಹಂಗಂತೇಳಿ ವಿಡಿಯೋ ಮಾಡೋ ಸಂಬಂಧ ನಾನು ಅಲ್ಲಿ ಲೀವ್ ತೊಗೊಂಡು ಇಲ್ಲಿರೋಕ್ಕೂ ಆಗಂಗಿಲ್ಲ. ಸೊ ನಾನು ಇಂಟರ್ನ್ ಡಾಕ್ಟರ್ ಆಗಿರೋದ್ರಿಂದ ಐ ಶುಡ್ ಬಿ ಕಂಪ್ಲೀಟ್ ಮೈ 365 ಡೇಸ್ ಇಂಟರ್ನ್ಶಿಪ್ನ 365 ಡೇಸ್ ಒಳಗೆ ಕಂಪ್ಲೀಟ್ ಮಾಡಬೇಕು. ನಾನು ಎಷ್ಟು ಲೀವ್ ತೊಗೊತ ನೋಡು ಅಷ್ಟು ಇಂಟರ್ನ್ಶಿಪ್ ಎಕ್ಸ್ಟೆಂಡ್ ಹಾಕೊತ ಹೋಗ್ತೈತಿ. ಹಾಗಾಗಿ ನನಗೆ ಇನ್ವೆಸ್ಟ್ ಮಾಡಬೇಕಾಗಿತ್ತು. ಆ ಟೈಮ್ ಒಳಗೆ ನನಗೆ ಸಿಕ್ಕಿದ್ದು ಇದು ಮೈಕ್. ಇದು ಹಾಲಿಲ್ಯಾಂಡ್ ಮೈಕ್ ಐತಿ. ಇದು ನನಗೆ ಗಿಫ್ಟಾಗಿ ಸಿಕ್ಕಿತ್ತು. ಹೆಂಗಪ್ಪ ಅಂದ್ರೆ, ನಾವು ಕ್ರಿಸ್ಮಸ್ಸಿಗೆ ಸೀಕ್ರೆಟ್ ಸೆಂಟಾ ಚೀಟ್ಸ್ ತೊಗೊಂಡಿದ್ದೀವಿ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ ಕೂಡಿ. ಅದ್ರಾಗ ನನ್ನ ಫ್ರೆಂಡಿಗೆ ಒಬ್ಬಿಗೆ ಬಂದಿತ್ತು. ಅವ ಏನು ಮಾಡಿದ್ದ ಅಂದ್ರೆ, ನನ್ನ ಫೋನ್ ಭಾಳ ಸ್ಲೋ ಆಗೈತೆ ಅಂತ ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡಿ ಎಲ್ಲ ಚಲೋ ಮಾಡಿಕೊಟ್ಟಿದ್ದೆ ಒಟ್ಟು ನನ್ನ ಫೋನ್. ಅವಾಗ ಏನು ಹೇಳಿದವ, ಇದು ನಿನ್ನ ಗಿಫ್ಟ್, ನಿನ್ನ ನೇಮ್ ನನಗೆ ಬಂದಿತ್ತು, ಸೊ ಇದು ನನ್ನ ಗಿಫ್ಟ್ ಅಂತ ಹೇಳಿದ್ದ. ಅವಾಗ ನಾನು ಅದನ್ನ ನಂಬಿಲಾಗಿದ್ದೆ. ಬಿಡು, ಹಿಂಗೆ ಸುಮ್ಮನೆ ಹೇಳಾಕತ್ತ ನನ್ನ ಕಾಡೋ ಸಂಬಂಧ. ಬಟ್ ಅವ್ನು ನನಗೆ ಗಿಫ್ಟ್ ಕೊಡ್ತಾನು ಅಂತ ಅಂದ್ಕೊಂಡಿದ್ದೆ. 1 ವೀಕ್ ನಾನು ವೇಟ್ ಮಾಡಿದ್ದೆ ಸ್ಟಾರ್ಟಿಂಗ್. ಅಂದರೂ 1 ವೀಕ್ ಆದ್ರೂ ಅವ್ನು ನನಗೇನು ಗಿಫ್ಟ್ ಕೊಡಲಿಲ್ಲ. ಆವಾಗ ಅನಿಸಿತು, ಇವ ಹೇಳಿದ್ದು ನಿಜ, ಅವ ಫೋನ್ ಅಪ್ಡೇಟ್ ಮಾಡಿ ಕೊಡೋಣಲ್ಲ, ಅದು ಅವ್ನ ಗಿಫ್ಟ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಈ ಮೈಕ್ ಗಿಫ್ಟ್ ಕೊಟ್ಟವ ಜಾನ್ 16 ಆ್ಯಂಡ್ 17ಗೆ ಈ ಮೈಕ್ ಗಿಫ್ಟ್ ಕೊಟ್ಟ. ನಾನು ಅಂದ್ಕೊಂಡಿಲ್ಲಾಗಿದ್ದೆ ಅವ ಈ ಮೈಕ್ ಕೊಡ್ತಾನಂತ. ನಾನು ಸ್ಟಾರ್ಟಿಂಗ್ 2-3 ವೀಡಿಯೋಸ್ ಒಳಗೆಲ್ಲ ಭಾಳ ಹೊಲಸು ಬಂದಿತ್ತು ನನ್ನ ವಾಯ್ಸ್. ಆಡಿಯೋ ಕ್ವಾಲಿಟಿ ಒಟ್ಟ ಚಲೋ ಇಲ್ಲ ನನ್ನ ಫಸ್ಟ್ ಸ್ಟಾರ್ಟಿಂಗ್ 2 ವೀಡಿಯೋಸ್ ಒಳಗೆ. ಅವ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನನ್ನ ಫ್ರೆಂಡ್ ಅವ್ನು ಸಜೆಸ್ಟ್ ಮಾಡಿದ್ಲು ಅವನಿಗೆ, ಆಕಿಗೆ ಇದು ನೆಸೆಸಿಟಿ ಐತಿ, ನಿಂಗೆ ಕೊಡೋದಾದ್ರೆ ಇದನ್ನ ಕೊಡು ಅಂತ ಆಕಿನ ಅವನಿಗೆ ಹೇಳಿದ್ಲಂತ. ಸೊ ಅವ್ನು ನನಗೆ ಮೈಕ್ ಗಿಫ್ಟ್ ಕೊಟ್ಟ. ಮಸ್ತ್ ಐತಿ, ಒಂದಿಟ್ಟು ನಾಯ್ಸ್ ಕೇಳ್ಸಂಗಿಲ್ಲ. ನಾನು ಏನು ಮಾತಾಡ್ತೀನಿ ಅದಷ್ಟೇ ಕನ್ವೆ ಸೌಂಡು, ಅದು ಏನೂ ಅದ್ರೊಳಗೆ ಕೇಳ್ಸಂಗಿಲ್ಲ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈಕ್. ಸಿಕ್ಕ ಬಳಕ ರಿಂಗ್ ಲೈಟ್ ತೊಗೋಬೇಕಂತನೂ ಡಿಸೈಡ್ ಮಾಡಿದೆ. ನಾನು ಈಗ ಜಸ್ಟ್ ಹಾಕೇನಿ, ಆರ್ಡ್ರ್ ಹಾಕೇನಿ, ಬರಾಕತ್ತದ. ಬ್ಲಿಂಕಿಟ್ ಒಳಗೆ ಹಾಕೇನಿ. ಅದ್ರ ಅನ್ಬಾಕ್ಸಿಂಗ್ ವಿಡಿಯೋನು ನಾನು ಇದ್ರೊಳಗೆ ಮಾಡ್ತೀನಿ. ಅನ್ಬಾಕ್ಸ್ ಬ್ಲಿಂಕಿಟ್ ಒಳಗೆ ರಿಂಗ್ ಲೈಟ್ ತರ್ಸಾಕತ್ತೇನೆ ಅಂತ ಹೇಳಿದ್ನಲ್ಲ, ಅದು ರಿಂಗ್ ಲೈಟ್ ಬಂದೈತಿ. ಅದು ಅನ್ಬಾಕ್ಸಿಂಗ್ ಮಾಡೋಣ. ಇದು ಹೆಂಗೆ ತೆಗಿಯೋದಂತ ಇದ್ರೊಳಗೆ ಏನೈತಿ ನೋಡೋಣ ಫಸ್ಟ್. ಇದ್ರೊಳಗೆ ರಿಂಗ್ ಐತಿ, ರಿಂಗ್ ಲೈಟ್. ಬರೀ ನಾ ರಿಂಗ್ ಲೈಟ್ ಅಷ್ಟು ಆರ್ಡ್ರ್ ಮಾಡಲ, ರಿಂಗ್ ಲೈಟ್ ವಿತ್ ಸ್ಟ್ಯಾಂಡು ಐತಿ. ಇದು 5 ಫೀಟ್ ಸ್ಟ್ಯಾಂಡ್ ಐತಿ. ಡಿಜಿಟೆಕ್ ಇದು ರಿಂಗ್ ಲೈಟ್. ಇದು ಸ್ಟ್ಯಾಂಡ್ ಅನ್ಸತ್ತಲ್ಲ, ಇದು ಸ್ಟ್ಯಾಂಡ್. ಸ್ಟ್ಯಾಂಡ್ ಇದೆ. ಮಸ್ತ್ ಐತಿ. ಇದನ್ನ ಹೆಂಗೆ ಯೂಸ್ ಮಾಡೋದು? ಇಲ್ಲಿ ಕೊಟ್ಟಿರ್ತಾರೆ. ಇದ್ರದ್ದು ಕ್ವಾಲಿಟಿ ಮಸ್ತ್ ಐತಿ. ಇನ್ನೊಂದು ಗಪ್ಪಿದೆ, ಎಕ್ಸ್ಟೆಂಡ್ ಆಗತ್ತಂತ. ಇದು ಸ್ಟ್ಯಾಂಡ್ ಇದ್ರದ್ದು. ಇದನ್ನ ಹೆಂಗೆ ಇಲ್ಲಿ ಲಾಕ್ ಅದಾವ. ಇದು ನಾವು ಇದು ಮಾಡ್ತೀವಿ ಅನ್ನೋದಕ್ಕೆ ಹಿಂಗೆ ಇದು ಮಾಡೋದು, ಹಿಂಗೆ ಮ್ಯಾಗ ಒಯ್ಯೋದು. ಇದ್ರ ನೆಕ್ಸ್ಟ್ ನಮಗೆ ಎಕ್ಸ್ಟೆನ್ಷನ್ ಬೇಕಂದ್ರೆ ಇಲ್ಲಿ ಲಾಕ್ ಓಪನ್ ಮಾಡಿ ಇದನ್ನ ಮತ್ತೆ ಹಿಂಗೆ ಮಾಡೋದು. ಓಕೆ, ಹಿಂಗೈತದ. ಸ್ಟ್ಯಾಂಡಿಗೆ ಲಾಕ್ ಮಾಡಕ್ಕೆ
ಸ್ಟ್ಯಾಂಡ್ನ ಲಾಕ್ ಮಾಡೋಕೆ ಇಲ್ಲೊಂದು ಐತಿ ಲಾಕ್. ಈ ರಿಂಗ್ ಲೈಟ್ ಹಾಕಿದ ಬಳಿಕ ರಿಂಗ್ ಲೈಟ್ನ ನಾವು ರೊಟೇಟ್ ಮಾಡಕ್ಕೆ ಕೊಟ್ರಿ ಇದನ್ನು ನಮ್ಗೆ ಬೇಕಂದಂಗೆ ರೊಟೇಟ್ ಮಾಡ್ಕೋಬೋದು. ಸೊ ನಾ ಇದನ್ನ ಸ್ಟೇಟ್ ಇಟ್ಟು ಲಾಕ್ ಮಾಡ್ಕೊತೀನಿ. ಇದಕ್ಕೆ ರಿಂಗ್ ಲೈಟ್ ಅಟ್ಯಾಚ್ ಮಾಡ್ತೀನಿ ಈಗ. ಓಕೆ, ನಂದು ರಿಂಗ್ ಲೈಟ್ ಅಟ್ಯಾಚ್ ಆಯ್ತು. ಈಗ ನಾ ಈ ಲಾಕ್ ಬಗ್ಗೆ ಹೇಳಕತ್ತಿದ್ನಲ್ಲ, ನಾ ರಿಂಗ್ ಲೈಟ್ನ ಇದನ್ನ 360 ಡಿಗ್ರಿ ಒಳಗೆ ನಾನು ರೊಟೇಟ್ ಮಾಡ್ಬೋದು. ಹಿಂಗೆ ಪೂರ ರೊಟೇಟ್ ಆಗತ್ತಿದು. ರೊಟೇಟ್ ಮಾಡಿ ನನಗೆ ಹೆಂಗೆ ಬೇಕು ಹಂಗೆ ನಾನು ಲಾಕ್ ಮಾಡಿ ಇಟ್ಕೋಬೋದು ಇದನ್ನು. ಓಕೆ, ಫೋನ್ ಇದು ಎದ್ರದ್ದು ಹೆಂಗೆ ಇಡೋದಿಲ್ಲ ಫೋನಿಗೆ ನಾನು. ಇದು ಫೋನ್ ಹಿಂಗೆ ಅಟ್ಯಾಚ್ ಮಾಡೋದಿಲ್ಲ. ಒಂದು ಇದು ಸೈಜ್ 4 ಸೈಜ್ ಇಲ್ಲ, ಈ ಕಡೆ ಎಕ್ಸ್ಟೆನ್ಷನ್ ಐತಿದೆ, ಸ್ವಲ್ಪ ಜಗ್ಗಿದ್ರೆ ಬರುತ್ತೆ. ಹೊರಗಡೆ ಓಕೆ, ರಿಂಗ್ ಲೈಟ್ನ ಮಾನಿಟರ್ ಮಾಡೋಕೆ ಇದೈತಿ. ಇದು ರಿಂಗ್ ಆನ್ ಆ್ಯಂಡ್ ಆಫಿಗೆ ಐತಿ. ಇದೈತಲ್ಲ ಶೇಡ್ಸ್ 3 ಶೇಡ್ಸ್ ಅದಾವು. ಸೊ ಶೇಡ್ಸ್ ಚೇಂಜ್ ಮಾಡೋಕೆ ಇದೈತಿ. ಇದು ಬಟನ್ ಶೇಡ್ಸ್ ಚೇಂಜ್ ಮಾಡೋದು. ಇದು ಪ್ಲಸ್ ಆ್ಯಂಡ್ ಮೈನಸ್ಸು ಎವ್ರಿ ಶೇಡ್ಸ್ದು ಬ್ರೈಟ್ನೆಸ್ ಜಾಸ್ತಿ ಮತ್ತು ಕಮ್ಮಿ ಮಾಡೋಕೆ ಪ್ಲಸ್ ಆ್ಯಂಡ್ ಮೈನಸ್ ಅದಾವು. ಇದು ಸ್ಟ್ಯಾಂಡು ಮತ್ತು ರಿಂಗ್ ಲೈಟ್ ಎರಡೂ ಸೇರಿ ನಂಗೆ 1100ಗೆ ಬಿತ್ತು. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. More such videos, do subscribe to my channel.